ಅಲ್ಲಿ ಇರ್ತೀರಾ, ಅಲ್ಲಿಂದ ಮತ್ತೆ ಇಲ್ಲಿಗೆ ಬರ್ತೀರಾ. ಇಲ್ಲಿ ನಿಮ್ಗೆ ನಿಮ್ಮ ಹೆಡ್ ಮಿಸ್ಟ್ರೆಸ್ ಇರ್ತಾರೆ, ನಿಮ್ಮ ಅಸಿಸ್ಟೆಂಟ್ ಟೀಚರ್ಸ್ ಇರ್ತಾರೆ, ಮತ್ತೆ ನಿಮ್ಗೆ ಎಲ್ಲರೂ ಕೂಡ ಪರಿಚಯ ಇರೋ ಎಲ್ಲರೂ ಇರ್ತಾರೆ. ನಿಮ್ಗೆ ಇಲ್ಲಿ ಸಹ ಒಂದು ಸಮುದಾಯ ಅಂತ ಸೇರ್ಕೋತೀರ. ಸೊ ಅದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಮನುಷ್ಯ ಸಂಘಜೀವಿ, ಸಮುದಾಯದಲ್ಲಿ ಬೆಳೆಯಬೇಕು, ಒಂಟಿಯಾಗಿ ಬೆಳೆಯಕ್ಕಾಗಲ್ಲ. ಆ ಒಂದು ಸಮುದಾಯವನ್ನ ಎದುರಿಸುವಂತ ಶಕ್ತಿ ಈ ನಿಮ್ಮ ಚಿಕ್ಕ ವಯಸ್ಸಿನಲ್ಲೇ ನಿಮಗೆ ಬರಲಿ ಅಂತ ಅವರು ನಿಮಗೆ ಏನ್ ಮಾಡಿದಾರಪ್ಪ ಅಂದ್ರೆ, ಸರ್ಕಾರ ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ಅಂತ ಒಂದು ದೊಡ್ಡ ರಾಷ್ಟ್ರೀಯ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಇಲ್ಲಿ ಉದ್ದೇಶ ಇಷ್ಟೇ ಮಕ್ಕಳೇ, ನೀವ್ ಹೇಳಿದ ಹಾಗೆ ಇಲ್ಲಿ ತ್ರಿಭುಜನ ರಚನೆ ಮಾಡ್ಬೇಕಿದ್ರೆ ಎಷ್ಟು ಭಾವಗಳು ಬೇಕಾಗುತ್ತೆ? 3 ಅಲ್ವಾ? ಒಂದು ನೀವು ಅಂದ್ರೆ ಯಾರು? ಸ್ಟೂಡೆಂಟ್ಸ್, ವಿದ್ಯಾರ್ಥಿ, ಆಯ್ತಾ? ಮತ್ತೊಂದು ಯಾರು? ಪೋಷಕರು ಅಲ್ವಾ? ಅಲ್ಲಿಗೆ 2ನೇ ಬಾಹು ಆಯ್ತು. ಇನ್ನೊಂದು 3ನೇ ಬಾಹು ಅಂತ ಬರ್ತಾ ಇದೆ. ಯಾರು? ನಿಮ್ಗೆ ಶಿಕ್ಷಣ ಹೇಳ್ತಕ್ಕಂಥ ಶಿಕ್ಷಕರು ಬಹಳ ಬಹಳ ಮುಖ್ಯ. ನೋಡಿ ಮಕ್ಕಳೇ, ಆ ಒಂದು 3 ಜನ ಒಂದು ತ್ರಿಭುಜದ ರಚನೆ ಮಾಡಕ್ಕೆ 3 ಬಾಹುಗಳು ಬೇಕಲ್ವಾ? ಅದೇ ತರಹ ಈ ಒಂದು ಶಾಲೆಯನ್ನ ನಡೆಸಬೇಕು ಅಂತ ಅಂದ್ರೆ ನಮ್ಗೆ ಯಾರ ಸಹಕಾರ ಬೇಕು? ಇಲ್ಲಿರ್ತಕ್ಕಂಥ ಪೋಷಕರ ಸಹಕಾರ ಬೇಕು. ಮತ್ತೆ ನೀವು ಕೂಡ ಅದಕ್ಕೆ ಏನ್ ಮಾಡ್ಬೇಕಾಗುತ್ತೆ? ಸಹಕರಿಸಬೇಕಾಗತ್ತೆ. ಪೋಷಕರ ಪರವಾಗಿ ಕಮಿಟಿ ಇದೆ. ಯಾರ ಪರವಾಗಿ? ಪೋಷಕರ ಪರವಾಗಿ ಕಮಿಟಿ ಇದೆ. ಪೋಷಕರು ಕಮಿಟಿ ಎಲ್ಲ ಒಂದೇ ಆಗ್ತಾರೆ. ನೀವಿದ್ದೀರಾ, ಜೊತೆಗೆ ನಿಮ್ಮ ಶಿಕ್ಷಕರಿದ್ದಾರೆ. ಹಾಗೆ 3 ಜನ ಒಂದು ಸಮುದಾಯಕ್ಕೆ ಸೇರಿ ಇಲ್ಲಿ ನಾವು ಚರ್ಚೆ ಮಾಡುವಂತ ವಿಷಯ ಏನಪ್ಪಾ ಅಂತ ಅಂದ್ರೆ, ನಂಬರ್ 1, ಈಗ ನೀವು ತಾನೇ ಹೇಳಿದ್ರಿ ಸರ್, FA1 ಇಂದ FA2 ತನಕ ಆಗಿರ್ತಕ್ಕಂಥ ಅಥವಾ SA1 ಇಂದ SA2 ತನಕ ಆಗಿರ್ತಕ್ಕಂಥ ಎಲ್ಲ ಪರೀಕ್ಷೆಯಲ್ಲಿ ನಾವು ಏನ್ ಕಲ್ತಿದ್ದೀವಿ, ನಾವೇನು ಬರೆದಿದ್ದೀವಿ, ನಾವೆಷ್ಟು ಅಂಕಗಳನ್ನ ಗಳಿಸಿದ್ದೀವಿ, ಅದನ್ನೆಲ್ಲ ಇವಾಗ ನಾವು ಚರ್ಚೆ ಮಾಡ್ತೀವಿ ಸರ್. ರೈಟ್? ಹೌದಲ್ವಾ? ಖಂಡಿತ. ನೀವೆಲ್ಲರೂ ಪಾಸ್ ಆಗಿದ್ದೀರಾ? ಗ್ರೇಡ್ A+ ಯಾರಿಗೆ ಸಿಕ್ಕಿದೆ? ಕೈಯೆತ್ತಿ. ವೆರಿ ಗುಡ್. ಸೊ ಡೌನ್ ಯುವರ್ ಹ್ಯಾಂಡ್ಸ್. A ಯಾರಿಗೆ ಸಿಕ್ಕಿದೆ? ಕೈಯೆತ್ತಿ. ಓ ಸೂಪರ್. ಹಾಗೆ ನೆಕ್ಸ್ಟ್ B